Hi everyone, I am Dr. Anita Manoj, obstetrician and gynecologist from Sukham Specialty Clinic. ಸೊ ಇವತ್ತು ಇನ್ಫರ್ಟಿಲಿಟಿ ಅಂದರೆ ಏನು, ಇನ್ಫರ್ಟಿಲಿಟಿಗೆ ಮುಖ್ಯ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಇನ್ಫರ್ಟಿಲಿಟಿ ಅಂದರೆ ಪ್ರೆಗ್ನೆನ್ಸಿಗೆ 1 ವರ್ಷ ಸತತವಾಗಿ ಟ್ರೈ ಮಾಡಿನೂ ಮಗು ನಿಂತಿಲ್ಲ ಅಂದರೆ ಅದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದು ಹೆಂಗಸರಲ್ಲಿರ್ಬೋದು ಇಲ್ಲ ಗಂಡಸರಲ್ಲಿರ್ಬೋದು. ಅಂದರೆ ಹೆಂಗಸರಲ್ಲಿ 30% ಕಾರಣಗಳಾದರೆ ಗಂಡಸರಿಂದ 30% ಕಾರಣಗಳು ಆ್ಯಂಡ್ ಕಂಬೈಂಡ್ ಆಗಿ ಬೋತ್ ಮೆನ್ನು ಮತ್ತು ವಿಮೆನ್ ಕಂಬೈಂಡ್ ಆಗಿ 30% ಕಾರಣಗಳಾದರೆ ಇನ್ನು 10% ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇರುತ್ತೆ, ಬಟ್ ಕಾರಣ ಎಲ್ಲಿ, ಸಮಸ್ಯೆ ಎಲ್ಲಿ ಅಂತ ಗೊತ್ತೇ ಆಗೋದಿಲ್ಲ. ಅದನ್ನು ಇಡಿಯೋಪತಿಕ್ ಇಲ್ಲಾಂದರೆ ಅನ್ಕ್ಲಾಸಿಫೈಡ್ ಅಂತ ಹೇಳ್ತೀವಿ. ಸೊ ಈ ಕಾರಣಗಳಲ್ಲಿ ಹೆಂಗಸರಿಗೆ ಸಂಬಂಧಪಟ್ಟಂಗೆ ಕಾರಣಗಳು ಗರ್ಭಕೋಶದಲ್ಲಿ ಇರಬಹುದು. ಅಂದರೆ ಗರ್ಭಕೋಶದಲ್ಲಿ ಗಡ್ಡೆಗಳು, ಅಡಿನೋಮಯೋಸಿಸ್, ಇಲ್ಲ ಓವರೀಸ್ ಅಂಡಾಶಯಗಳಲ್ಲಿ ಸಮಸ್ಯೆಗಳು, ಅಂದರೆ ಅಂಡಾಣು ಶಕ್ತಿ ಇಲ್ಲ ಅಂಡಾಣು ಕೊರತೆ ಅಧಿಕವಾಗಿರುವುದು ಇಲ್ಲ ಕಮ್ಮಿಯಾಗಿರುವುದು. ಅಧಿಕವಾಗಿರುವುದನ್ನು PCOD ಸಮಸ್ಯೆ ಅಂತ ಹೇಳ್ತೀವಿ, ಕಮ್ಮಿಯಾಗಿರುವುದನ್ನು ಪೂರ್ ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಇನ್ನು ಅಂಡಾಣುಗಳಲ್ಲಿ ಏನಾದರೂ ಗಡ್ಡೆಗಳಿರೋದು ಅಂದರೆ ಸಿಸ್ಟ್ಗಳಾಗಿರ್ಬೋದು, ಟ್ಯೂಮರ್ಸ್ ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಮತ್ತು ಗರ್ಭನಾಳಗಳ ಸಮಸ್ಯೆ ಅಂದರೆ ಗರ್ಭನಾಳಗಳು ಬ್ಲಾಕ್ ಆಗಿರೋದು, ಟ್ಯೂಬಲ್ ಬ್ಲಾಕ್ ಅಂತ ಹೇಳ್ತೀವಿ. ಅದಕ್ಕೆ ಕಾರಣಗಳು ಇನ್ಫೆಕ್ಷನ್ಸು ಇಲ್ಲ ಎಂಡೋಮೆಟ್ರಿಯಲ್ ಪಾಲಿಪ್ಸು, ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿರೋದು, ಇಲ್ಲ ಗಂಡಸರ ಸಮಸ್ಯೆ ಅಂತ ಬಂದಾಗ ಗಂಡಸರಲ್ಲಿ ಮೇಯ್ನಾಗಿ ವೀರ್ಯಾಣುಗಳ ಸಮಸ್ಯೆ. ಅಂದರೆ ವೀರ್ಯಾಣುಗಳು ನಂಬರ್ ಕಡಿಮೆ ಇಲ್ಲ ಚಲನಾಶಕ್ತಿ ಕಡಿಮೆ ಇಲ್ಲ ನಾರ್ಮಲ್ ಫಾರ್ಮ್ಸ್ ಕಡಿಮೆ ಇರೋದು. ಸೊ ನಂಬರ್ಸ್ ಕಡಿಮೆ ಇದ್ದರೆ ಅದು 0 ಆಗಿರ್ಬೋದು ಇಲ್ಲ ತುಂಬ ಕಡಿಮೆ ಆಗಿರಬಹುದು. 0 ಅನ್ನೋದು ಅಜೂಸ್ಪರ್ಮಿಯಾ, ತುಂಬ ಕಡಿಮೆ ಆಗಿರುವುದನ್ನು ಸಿವಿಯರ್ ಆಲಿಗೋ ಆಸಿನೋಟೆರಟೋಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಇದಲ್ಲದೆ ಗಂಡಸರಲ್ಲೂ ಟೆಸ್ಟಿಕಲ್ಸಲ್ಲಿನವರು ಟ್ಯೂಮರ್ಸ್ ಆಗಿರೋದು, ಎಜಾಕ್ಯುಲೇಟರಿ ಡಿಸ್ಫಂಕ್ಷನ್ಸ್ ಇರೋದು, ಇಲ್ಲ ಸೈಕಲಾಜಿಕಲ್ ಪ್ರಾಬ್ಲಮ್ಸಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇರೋದು, ಆ್ಯಂಡ್ ಜನರಲ್ ಕಂಡೀಷನ್ಸ್ ಅಂದರೆ ಇಬ್ಬರಲ್ಲೂ ಶುಗರು, BP ಇಲ್ಲ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸು, ಈ ಥರ ಥೈರಾಯ್ಡ್ ಇಶ್ಯೂಸ್, ಎಂಡೋಕ್ರೈನ್ ಹಾರ್ಮೋನಲ್ ಸಮಸ್ಯೆಗಳು, ಈ ಥರ ಹಲವಾರು ಸಮಸ್ಯೆಗಳಿಂದ ಮಗು ನಿಲ್ಲದೆ ಪ್ರೆಗ್ನೆನ್ಸಿ ಆಗದೆ ತುಂಬ ದಂಪತಿಗಳು ಸಮಸ್ಯೆಯಿಂದ ನರಳ್ತಾ ಇರ್ತಾರೆ. ಸೊ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಭೇಟಿ ಮಾಡಿ ಟೆಸ್ಟ್ಗಳನ್ನು ಮಾಡಿಕೊಂಡು ಸಮಸ್ಯೆ ಎಲ್ಲಿದೆ, ಯಾವುದು ಸಮಸ್ಯೆ ಅಂತ ಕಂಡುಹಿಡಿದು ಟ್ರೀಟ್ಮೆಂಟ್ ತಗೊಂಡ್ರೆ ಸಕ್ಸಸ್ಫುಲ್ ಆಗುತ್ತೆ, ಪ್ರೆಗ್ನೆನ್ಸಿ ನಿಲ್ಲುತ್ತೆ. ಥ್ಯಾಂಕ್ ಯು.